ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಪೇ ಮತ್ತು ಫೋನ್ ಪೇ ಎರಡರಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಯಾವ್ದು ವಿನ್ ಆಗುತ್ತೆ ಅಂತ ನೋಡೋಣ. ಅಂದ್ರೆ ಗೂಗಲ್ ಪೇ ಮತ್ತು ಫೋನ್ ಪೇ ನಲ್ಲಿ ಅವರದ್ದೇ ಆದಂತ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳು, ಫೀಚರ್ಸ್ ಗಳು ಅವೈಲೇಬಲ್ ಇದೆ. ಅದರಲ್ಲಿ ನಾವು ಯಾವ ಒಂದು ಆಪ್ ನಲ್ಲಿ ಏನೇನ್ ಫೀಚರ್ ಇದೆ, ಯಾವ ರೀತಿ ಇದೆ ಅಂತ ಸಂಪೂರ್ಣವಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾವು ನೋಟ್ ಔಟ್ ಮಾಡಿದೀವಿ. ಆ ಒಂದು ಪಾಯಿಂಟ್ಸ್ ಗಳನ್ನ ನೋಡ್ಬಿಟ್ಟು ಯಾವ ಒಂದು ಆಪ್ ಅನ್ನೋದು ಬೆಸ್ಟ್ ಅಂತ ನಾವು ಹಂಗೆ ಒಂದು ಡಿಸ್ಕಸ್ ಮಾಡೋಣ ಇವತ್ತು. ಯಾವ ರೀತಿ ನಾವು ಒಂದು ಏನೇನ್ ಬರುತ್ತೆ, ಗೂಗಲ್ ಪೇ ನಲ್ಲಿ ಏನೇನ್ ಪಾಯಿಂಟ್ಸ್ ಬರುತ್ತೆ, ಫೋನ್ ಪೇ ನಲ್ಲಿ ಏನೇನ್ ಪಾಯಿಂಟ್ಸ್ ಬರುತ್ತೆ, ಇದರಲ್ಲಿ ಯಾವ್ದು ಬೆಸ್ಟ್, ಯಾವ್ದು ಕಡಿಮೆ ಅಂತ ನಾವು ಸಂಪೂರ್ಣವಾಗಿ ಇವತ್ತು ನೋಡೋಣ. ಹಂಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾವು ನೋಟ್ ಔಟ್ ಮಾಡಿದೀವಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊಟ್ಟ ಮೊದಲು ಸೇಫ್ ಅಂಡ್ ಎನ್ಕ್ರಿಪ್ಟೆಡ್ ಇಂಟರ್ಫೇಸ್ ಅಂದ್ರೆ ಯಾವ್ದು ಸೇಫ್ಟಿಯಲ್ಲಿ ಯಾವ್ದು ಬೆಸ್ಟ್ ಅಂತ. ಸೇಫ್ಟಿನಲ್ಲಿ ಎರಡು ಕೂಡ ಸೇಮ್ ಟು ಸೇಮ್, ಎರಡು ಕೂಡ ಎನ್ಕ್ರಿಪ್ಟೆಡ್ ಒಂದು ಇಂಟರ್ಫೇಸ್ ನ ಒಳಗೊಂಡಿದೆ. ಅಂದ್ರೆ ಯಾವುದೇ ರೀತಿಯಲ್ಲಿ ಒಂದು ಸೇಫ್ಟಿ ವಿಷಯದಲ್ಲಿ ಎರಡು ಕೂಡ ಸೇಮ್ ಇರುತ್ತೆ. ಇದರಲ್ಲಿ ಎರಡಕ್ಕೂ ಒಂದೊಂದು ಪಾಯಿಂಟ್ ಅನ್ನೋದು ಸಿಗುತ್ತೆ. ನಂತರದಲ್ಲಿ ಪ್ಲಾಟ್ಫಾರ್ಮ್ ಫೀಸ್ ಅಂತ ಬರುತ್ತೆ. ಪ್ಲಾಟ್ಫಾರ್ಮ್ ಫೀಸ್ ಅಂದ್ರೆ ನಾವು ಮೊಬೈಲ್ ಮತ್ತು DTH ರಿಚಾರ್ಜ್ ಮಾಡ್ತಿರ್ಬೇಕಾದ್ರೆ ಅವರು ಪ್ಲಾಟ್ಫಾರ್ಮ್ ಫೀಸ್ ಅಂತ ಎಕ್ಸ್ಟ್ರಾ ಅಮೌಂಟ್ ನ ಆಡ್ ಮಾಡ್ತಾರೆ. ಇದರಲ್ಲಿ ಫೋನ್ ಪೇ ನವರ ಒಂದು ಪ್ಲಾಟ್ಫಾರ್ಮ್ ಫೀಸ್ ನೀವು ನೋಡಬಹುದು, ಸ್ವಲ್ಪ ಜಾಸ್ತಿ ಇದೆ. ₹399 ಒಂದು ಮೊಬೈಲ್ ರಿಚಾರ್ಜ್ ಮಾಡೋದಕ್ಕೆ ಹೋದ್ರೆ ಅವರು ₹3 ಪ್ಲಾಟ್ಫಾರ್ಮ್ ಫೀಸ್ ಹಾಕ್ತಾ ಇದ್ದಾರೆ. ಇವರು ₹1.90 ಇವರು ಹಾಕ್ತಾ ಇದ್ದಾರೆ. ಇದರಲ್ಲಿ ಫೋನ್ ಪೇಗೆ ಒಂದು ಪಾಯಿಂಟ್ ಕಡಿಮೆ ಸಿಗುತ್ತೆ ಮತ್ತು ಗೂಗಲ್ ಪೇಗೆ ಒಂದು ಪಾಯಿಂಟ್ ಜಾಸ್ತಿ ಸಿಗುತ್ತೆ. ನಂತರದಲ್ಲಿ ವ್ಯಾಲೆಟ್ ಅಂತ ಇದೆ. ಇದರಲ್ಲಿ ಫೋನ್ ಪೇ ಒಂದು ವ್ಯಾಲೆಟ್ ಅಲ್ಲಿ ಫೋನ್ ಪೇ ನ ಒಂದು ಪರ್ಸನಲ್ ವ್ಯಾಲೆಟ್ ಇದೆ ಸ್ನೇಹಿತರೆ. ಅಲ್ಲಿ ನಾವು 10,000 ವರೆಗೆ ಅಮೌಂಟ್ ಅನ್ನ ಹಾಕಿಬಿಟ್ಟು ನಾವು ಟ್ರಾನ್ಸಾಕ್ಷನ್ ಮಾಡಬಹುದು. ಆದ್ರೆ ಗೂಗಲ್ ಪೇ ನಲ್ಲಿ ಸ್ವಂತ ವ್ಯಾಲೆಟ್ ಅನ್ನೋದು ಇರೋದಿಲ್ಲ ಯಾವುದೇ ರೀತಿಯಲ್ಲಿ. ಇದರಲ್ಲಿ ಫೋನ್ ಪೇಗೆ ಮತ್ತೊಂದು ಪಾಯಿಂಟ್ ಸಿಗುತ್ತೆ. ನಂತರದಲ್ಲಿ UPI ಲೈಟು, ಆಮೇಲೆ ಇಂಟರ್ನ್ಯಾಷನಲ್ UPI, ಆಮೇಲೆ UPI ಆಟೋ ಪೇಮೆಂಟ್, ಇವೆಲ್ಲ ಫೀಚರ್ಸ್ಗಳು ಈ ಎಲ್ಲ ಫೀಚರ್ಸ್ಗಳು ಎರಡು ಕಡೆ ಸೇಮ್ ಸಿಗುತ್ತೆ. ಅದಕ್ಕಾಗಿ ಎರಡಕ್ಕೂ ಒಂದೊಂದು ಪಾಯಿಂಟ್ ಸಿಗುತ್ತೆ. ನಂತರದಲ್ಲಿ ರೆಫರ್ ಅಂಡ್ ಅರ್ನ್ ನಲ್ಲಿ ಅಂದ್ರೆ ನೀವು ರೆಫರ್ ಮಾಡಿ ಅಲ್ಲಿ ಅರ್ನ್ ಮಾಡುವಂತ ಆಪ್ಷನ್ಸ್ ಕೂಡ ಎರಡು ಕಡೆ ಇರುತ್ತೆ. ಮತ್ತೆ ಎರಡು ಕಡೆ ಸೇಮ್ ಇರುತ್ತೆ. ಇಲ್ಲಿ ಕೂಡ ₹200 ಇದೆ, ಇಲ್ಲಿ ಕೂಡ ₹200 ಇದೆ. ಇದು ಸ್ವಲ್ಪ ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರಬಹುದು. ಆದ್ರೆ ಸದ್ಯಕ್ಕೆ ಎರಡು ಕಡೆ ಕೂಡ ₹200 ತೋರಿಸ್ತಾ ಇದೆ. ನಂತರದಲ್ಲಿ ಲೋನ್ಸ್ ಅಂದ್ರೆ ಲೋನ್ಸ್ ಎರಡು ಕಡೆ ಅವೈಲೇಬಲ್ ಇದೆ ಸ್ನೇಹಿತರೆ. ಪರ್ಸನಲ್ ಲೋನ್ ಇರಬಹುದು, ವೆಹಿಕಲ್ ಲೋನ್ ಕೂಡ ಫೋನ್ ಪೇ ನಲ್ಲಿ ಅವೈಲೇಬಲ್ ಇದೆ. ಇಲ್ಲಿಯೂ ಕೂಡ ಪರ್ಸನಲ್ ಲೋನ್ ಅವೈಲೇಬಲ್ ಇದೆ, ಮತ್ತೆ ಒಂದು ಗೋಲ್ಡ್ ಲೋನ್ ಕೂಡ ಅವೈಲೇಬಲ್ ಇದೆ. ಎರಡಕ್ಕೂ ಒಂದೊಂದು ಪಾಯಿಂಟ್ ಸಿಗುತ್ತೆ. ನಂತರದಲ್ಲಿ ರಿಜಿಸ್ಟರ್ಡ್ ಯೂಸರ್ಸ್ ನೋಡಬಹುದು. ಫೋನ್ ಪೇ ನಲ್ಲಿ ರಿಜಿಸ್ಟರ್ ಯೂಸರ್ಸ್ ಜಾಸ್ತಿ ಇದೆ. 140 ಮಿಲಿಯನ್ ಒಂದು ರಿಜಿಸ್ಟರ್ ಅಲ್ಲ, ಆಕ್ಟಿವ್ ಯೂಸರ್ಸ್ ಜಾಸ್ತಿ ಇದೆ. 140 ಮಿಲಿಯನ್ ಅಂದ್ರೆ 14 ಕೋಟಿ ಜನ ಡೈಲಿ ಆಕ್ಟಿವ್ ಆಗಿ ಫೋನ್ ಪೇ ನ ಯೂಸ್ ಮಾಡ್ತಾರೆ. ಆದ್ರೆ ಗೂಗಲ್ ಪೇ ನಲ್ಲಿ ಸ್ವಲ್ಪ ಕಡಿಮೆ ಇದೆ, 67 ಅಂದ್ರೆ 6.7 ಕೋಟಿ, 6,70,00,000 ಜನ ಗೂಗಲ್ ಪೇ ನ ಆಕ್ಟಿವ್ ಯೂಸರ್ಸ್ ಇದ್ದಾರೆ. ಇದರಲ್ಲಿ ಫೋನ್ ಪೇಗೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಸಿಗುತ್ತೆ. ನಂತರದಲ್ಲಿ ಯುಟಿಲಿಟಿ ಸರ್ವಿಸಸ್ ನಲ್ಲಿ ಕೆಲವೊಂದಿಷ್ಟು ಸರ್ವಿಸಸ್ಗಳು ಬರುತ್ತೆ. ಯುಟಿಲಿಟಿ ಸರ್ವಿಸಸ್ ರಿಚಾರ್ಜ್ ಬಿಲ್ ಪೇಮೆಂಟ್ ಇರಬಹುದು, ಅಥವಾ ಇನ್ಶೂರೆನ್ಸ್ ಕಟ್ಟೋದಿರಬಹುದು, ಅಥವಾ ಎರಡರಲ್ಲೂ ಕೂಡ ಸೇಮ್ ಇರುತ್ತೆ. ಇದರಲ್ಲಿ ಎರಡಕ್ಕೂ ಕೂಡ ಒಂದೊಂದು ಪಾಯಿಂಟ್ ಸಿಗುತ್ತೆ. ಈ ರೀತಿ ನೋಡಬಹುದು. ಇದರಲ್ಲಿ ಟೋಟಲ್ ಆಗಿ 7 ಪಾಯಿಂಟ್ ಫೋನ್ ಪೇಗೆ ಸಿಕ್ಕಿದೆ, 6 ಪಾಯಿಂಟ್ ಗೂಗಲ್ ಪೇಗೆ ಸಿಕ್ಕಿದೆ. ಅದಕ್ಕಾಗಿ ನಮ್ಮ ಒಂದು ಇವತ್ತಿನ ಚರ್ಚೆನಲ್ಲಿ ಒಂದು ಫೋನ್ ಪೇನೇ ವಿನ್ನರ್ ಆಗಿದೆ. ಗೂಗಲ್ ಪೇ ಒಂದು ಪಾಯಿಂಟ್ ಅನ್ನೋದು ಕಡಿಮೆ ತಗೊಂಡಿದೆ. ಈ ರೀತಿ ನಾವು ಇವತ್ತು ಕಂಪ್ಯಾರಿಸನ್ ಮಾಡಿದೀವಿ. ಯಾವ ರೀತಿ ಅನಿಸ್ತು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇದರಲ್ಲಿ ಏನಾದರೂ ಪಾಯಿಂಟ್ ಮಿಸ್ ಆಗಿದೆ ಅಂದ್ರೆ ಅದನ್ನು ಕೂಡ ತಿಳಿಸಿ ನೋಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬಾರಿ ಕಂಪ್ಯಾರಿಸನ್ ಮಾಡೋದಕ್ಕೆ ಬರುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.